ಏನು ಮಾಡ್ತಾರೆ ಅಂದರೆ ಇದು ಫ್ರಂಟ್ ಬ್ಯಾಕು ಒಟ್ಟಿಗೆ ಇದೆ ಅಲ್ವಾ, ಇದು ನಾಲ್ಕನ್ನು ಕಟ್ ಮಾಡಿಬಿಡ್ತಾರೆ. ಆ ಥರ ತಪ್ಪನ್ನು ಯಾವತ್ತೂ ಮಾಡಿಬಿಡಿ. ಹೀಗೆ ಎತ್ಬಿಟ್ಟು ಒಂದು ಅದರ ಫ್ರಂಟ್ ಪಾರ್ಟನ್ನು ಎತ್ಬಿಟ್ಟು ಈ ರೀತಿ ನೋಡಿ. ಇದರಲ್ಲಿ ನಿಮಗೆ ಏನೇ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ಇವತ್ತು ತುಂಬ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಏನಂತ ಅಂದರೆ ಪ್ರಿನ್ಸ್ ಕಟ್ ಬ್ಲೌಸು ಸ್ಟಿಚ್ಚಿಂಗು. ಇದು ಅಳತೆ ಬರ್ಕೊಂಡಿದ್ದೆ ನಾನು. ನೋಡಿ, ಈ ರೀತಿ ಬ್ಲೌಸು ಸ್ಟಿಚ್ ಮಾಡಬೇಕು. ಇದರಲ್ಲಿ ಈ ರೀತಿ ಬಫ್ ಬೇಡವಂತೆ, ಹಾಗೆ ಈ ರೀತಿ ಪ್ರಿನ್ಸ್ ಕಟ್ ಬೇಕಂತೆ. ಈಗ ತುಂಬಾ ಟ್ರೆಂಡಲ್ಲಿ ಓಡ್ತಾ ಇರೋದು ಪ್ರಿನ್ಸ್ ಕಟ್ ಬ್ಲೌಸು. ಈ ಬ್ಲೌಸು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ದಿರೋ ನೋಡಿ. ಇದಕ್ಕೆಲ್ಲ ಏನು ಫಾರ್ಮುಲಾ ಉಪಯೋಗಿಸ್ಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಒಂದೇ ಥರ ಸ್ಯಾರಿ ಫ್ರೆಂಡ್ಸ್ ತೊಗೊಂಡಿದ್ದಾರೆ, ಗಾರ್ಮೆಂಟ್ಸ್ ಹುಡುಗಿಯರು. ಅವರು ಇಬ್ಬರಿಗೂ ಒಂದೇ ಥರ ಸ್ಟಿಚ್ ಮಾಡಬೇಕಂತೆ. ನಾನು ಇವತ್ತು ಕಟಿಂಗ್ ಮಾಡ್ತಾ ಇದ್ನಲ್ಲ, ತುಂಬ ಜನಕ್ಕೆ ಇದ್ರ ಬಗ್ಗೆ ನನಗೆ ಕೇಳಿದರು, ಅಕ್ಕ ಇಲ್ಲಿ ಜಾಯಿಂಟ್ ಮಾಡುವಾಗ ಸ್ವಲ್ಪ ಅಂದರೆ ವೇರಿಯೇಷನ್ ಬರುತ್ತೆ, ಹೇಗೆ ಕಟ್ ಮಾಡಬೇಕು, ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸಾಧ್ಯ ಆದರೆ ನಾನು ಸ್ಟಿಚಿಂಗ್ ಹಾಕ್ತೀನಿ, ಇಲ್ಲಾಂದರೆ ಕಟಿಂಗ್ ಈ ವಿಡಿಯೋ ನೀವು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಬ್ಲೌಸ್ ನಾನು ಬೇಕಾದರೆ ಸ್ಟಿಚ್ ಮಾಡೋದನ್ನು ಹಾಕ್ತೀನಿ. ನಿಮಗೆ ಏನಾದರೂ ಸ್ಟಿಚಿಂಗ್ ಬೇಕಿದ್ರದ್ದು ಅಂದರೆ ನನಗೆ ಬೇಗ ಕಮೆಂಟ್ ಮಾಡಿದ್ರೆ ನಾನು ಸ್ಟಿಚ್ ಮಾಡೋದಂದರೆ ಇದು 2ನೇ ತಾರೀಕು ಕೊಡೋದು ಬ್ಲೌಸು. 1ನೇ ತಾರೀಕಾದರೂ ನಾವು ಸ್ಟಿಚ್ ಮಾಡಬೇಕು. ಹಾಗಾಗಿ ನೀವು ಇವತ್ತು 30 ತಾರೀಕು ಅಂದರೆ ಇದು ವಿಡಿಯೋ 31ಕ್ಕೆ ಬರ್ಬೋದು. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನಗೆ ಬೇಗ ಕಮೆಂಟ್ ಮಾಡಿದ್ರೆ ನಾನು ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ನಾವೀಗ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಲೈನಿಂಗು ತರಿಸಿದ್ದೀನಿ, 2 ಬ್ಲೌಸ್ ಪೀಸಿಗೂ ಸಹಿತ ಲೈನಿಂಗ್ ಬೆಳಗ್ಗೆನೇ ತರಿಸಿಟ್ಕೊಂಡಿದ್ದೆ. ಇದು ವಿಡಿಯೋ ಮಾಡೋದಕ್ಕೋಸ್ಕರ ಮಧ್ಯಾಹ್ನ ಎಲ್ಲ ಇಲ್ಲಿ ವರ್ಕರ್ಸ್ ಇರ್ತಾರೆ, ಗಲಾಟೆ ಆಗ್ತಾ ಇರುತ್ತೆ, ಶಬ್ದ ಇರುತ್ತಲ್ವ, ನೀವು ನೀಟಾಗಿ ಹೇಳ್ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆನೇ ಕಟ್ಟಿಂಗ್ ಮಾಡೋದನ್ನು ಹೇಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಏನೆಲ್ಲ ಫಾರ್ಮುಲಾ ಉಪಯೋಗಿಸಿ ಕಟ್ಟಿಂಗ್ ಮಾಡಬೇಕು, ಹೇಗೆ ಕಟ್ಟಿಂಗ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಹೊಸರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ. ಇಷ್ಟು ಬ್ಯುಸಿಯಲ್ಲೂ ನಾನು ನಿಮಗೋಸ್ಕರ ಇದ್ರ ಕಟ್ಟಿಂಗನ್ನು ನಾನು ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ಆದರೂ ನೀವು ಲೈಕ್ ಮಾಡಬೇಕು. ಲೈಕ್ ಮಾಡಿ ನೋಡಿದಷ್ಟು ನಮಗೂ ಸಹಿತ ನನ್ನ ವಿಡಿಯೋ ಯೂಸ್ಫುಲ್ ಆಗ್ತಾ ಇದೆ ಇವರಿಗೆ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ನಾನು ಮತ್ತೆ ಹೆಚ್ಚು ಒಳ್ಳೊಳ್ಳೆ ವೀಡಿಯೋಸನ್ನ ಮಾಡ್ತೀನಿ. ನಾನು ಏನು ಇನ್ನೂ ಹೆಚ್ಚು ಕಲಿತಾ ಹೋಗ್ತೀನೋ ಅದನ್ನು ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ. ಬನ್ನಿ, ಈಗ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಾನು ಮೇನ್ ಫ್ಯಾಬ್ರಿಕ್ ಏನು ಕಟ್ ಮಾಡೋದಿಲ್ಲ, ಮೇನ್ ಫ್ಯಾಬ್ರಿಕನ್ನು ಹಾಗೆ ಇಡ್ತೀನಿ. ಇಬ್ಬರು ಫ್ರೆಂಡ್ಸಿಗೂ ಒಂದೇ ಅಳತೆ, ಹಾಗಾಗಿ ನಾಳೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನೀವು ಬೇಗ ಕಮೆಂಟ್ ಮಾಡಿದ್ರೆ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ಹೇಳ್ಕೊಡ್ತೀನಿ. ನೋಡಿ, ಇದು ಇವರು 2 ಮೀಟ್ರ್ ಲೈನಿಂಗನ್ನು ಒಟ್ಟಿಗೆ ತಂದಿದ್ದಾರೆ. ಅದರಲ್ಲಿ ನಾನೀಗ ಎದೆ ಸುತ್ತಳತೆ ಎಷ್ಟು ಅಂತೇಳಿ ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು, ಹೇಗೆ ಇಟ್ಕೋಬೇಕು. ನಾನು ಇಷ್ಟು ದಿವಸ ನಿಮಗೆ ಫ್ರಂಟು ಬೆಲ್ಟ್ ಪಟ್ಟಿ ಬರೋ ಥರ ಹೇಳ್ಕೊಟ್ಟಿದ್ದೆ ಅಲ್ವಾ. ಇದು ಪ್ರಿನ್ಸ್ ಕಟ್ಟು ತುಂಬ ವೀಡಿಯೋಸಲ್ಲಿ ಇದೆ, ಆದರೆ ಇದು ತುಂಬ ನೀಟಾಗಿ ಬರೀ ಕಟ್ಟಿಂಗನ್ನೇ ನಾನು ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಫಸ್ಟು ನಾವು ಪ್ರಿನ್ಸ್ ಕಟ್ ಬ್ಲೌಸೇ ಇದು ಇಲ್ಲಿ ಅಳತೆ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡಬೇಕು ಅಂದರೆ ಅಳತೆ ಹಿಡಿಬೇಕು. ಈ ರೀತಿ ಬ್ಲೌಸ್ ಅಳತೆ ಕೊಟ್ಟಾಗ ನಾವು ಯಾವ ರೀತಿ ಹಿಡಿಬೇಕು ಅನ್ನೋದು ತುಂಬ ಜನ ಬಿಗಿನರ್ಸಿಗೆ ತುಂಬ ಕನ್ಫ್ಯೂಸ್ ಇರುತ್ತೆ. ಈ ಮಧ್ಯಕ್ಕೆ ಈ ರೀತಿ ಗೆರೆ ಹಾಕ್ಕೊಳ್ಳಿ. ನಂತರ ಇಲ್ಲಿಂದ ಎಷ್ಟಿದು ಎದೆ ಸುತ್ತಳತೆ ಅಂತ ಗೊತ್ತಾಗುತ್ತೆ. 8.5 ಇದೆ. ಇದರ ಎದೆ ಸುತ್ತಳತೆ ಬಂದುಬಿಟ್ಟು 8.5 ಇದೆ. ಮೈ ಉದ್ದ ಬಂದುಬಿಟ್ಟು ಯಾವ ರೀತಿ ನೀವು ನಾರ್ಮಲ್ ಬ್ಲೌಸಿಗೆಲ್ಲ ನಾನು ಹಿಡಿಯೋದು ತೋರಿಸಿದೆ. ಇಲ್ಲಿ ಶೋಲ್ಡರಿಂದ ಬ್ಯಾಕ್ ಉದ್ದ ಬಂದುಬಿಟ್ಟು 15 ಇಂಚಿದೆ. 15 ಇಂಚು ಉದ್ದ, ಎದೆ ಸುತ್ತಳತೆ ಬಂದುಬಿಟ್ಟು 8.5 ಇಂಚು. ಎಷ್ಟು ಆ್ಯಡ್ ಮಾಡಬೇಕು ಪ್ರಿನ್ಸ್ ಕಟ್ಟಿಗೆ, ಎಷ್ಟು ಆ್ಯಡ್ ಮಾಡಬೇಕು, ತುಂಬ ಈಸಿಯಿಂದ ಹೇಳ್ಕೊಡ್ತೀನಿ ನಾನು. ಆ ಲೆಕ್ಕಾಚಾರ ಈ ಲೆಕ್ಕಾಚಾರ ಎಲ್ಲ ಹೇಳಲ್ಲ, ನಿಮಗೆ ಬೇಗನೆ ಈಸಿಯಾಗಿ ಅರ್ಥ ಆಗಬೇಕು. ಹಾಗೆ ನೀವು ಕಟಿಂಗ್ ಮಾಡೋದಕ್ಕೆ ನಿಮಗೆ ಧೈರ್ಯ ಬರಬೇಕು. ಈಗ ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮಗೆ 8.5 ಪ್ಲಸ್ 9.5 1 ಇಂಚ್ ಸೇರಿಸ್ತೆ, ಪ್ಲಸ್ 10.5 2 ಇಂಚ್ ಸೇರಿಸ್ತೆ, ಪ್ಲಸ್ 11.5 ಅಂದರೆ ಇದಕ್ಕೆ ಏನು ಅಂತಂದರೆ 2 ಇಂಚು ನಾವು ಜಾಸ್ತಿ ಆ್ಯಡ್ ಮಾಡ್ತಿದ್ವಿ. ಇದಕ್ಕೆ ನಾವು 1 ಇಂಚ್ ಜಾಸ್ತಿ ಆ್ಯಡ್ ಮಾಡಬೇಕು, ಅಂದರೆ 3 ಇಂಚು ಜಾಸ್ತಿ ಆ್ಯಡ್ ಮಾಡಬೇಕು. ಹಾಗಾಗಿ ನಾನು 3 ಇಂಚು ಅಂದರೆ 12.5ನೇ ಇಟ್ಕೊಳ್ತೀನಿ. ಯಾಕಂದರೆ ನಾವು ಕಮ್ಮಿ ಆಗೋದು ಬೇಡ. ಪ್ರಿನ್ಸ್ ಕಟ್ಟಲ್ಲಿ ಏನು ಅಂದರೆ 2 ಇಂಚು ಫ್ರಂಟಲ್ಲಿ ಕಟ್ ಮಾಡ್ತೀವಲ್ವ, ಹಾಗಾಗಿ ಕಡಿಮೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನೋಡಿ 12.5 ಫುಲ್ ಈ ರೀತಿ ನೋಡಿಕೊಂಡು, ಉದ್ದ ಈ ರೀತಿ ನೋಡಿಕೊಂಡು. ಇದೀಗ ನಾವು ಕಟ್ ಮಾಡ್ತಾ ಇರೋದು ಬ್ಯಾಕು ಫ್ರಂಟು. ಇದರಲ್ಲಿ ಬ್ಯಾಕು ಫ್ರಂಟು ಬೇರೆ ಬೇಕಾದರೂ ಕಟ್ ಮಾಡ್ಬೋದು,
ಅಥವಾ ಫ್ರಂಟ್ ಬೇರೆ ಬ್ಯಾಕ್ ಬೇರೆನೂ ಸಹಿತ ಕಟ್ ಮಾಡ್ಬೋದು. ನೋಡಿ 12ವರೆಗೆ ಮಾರ್ಕ್ ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಆದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ನಾವು ಸ್ಪೀಡಾಗಿ ಹೇಳ್ಬಿಟ್ರೆ ನಿಮಗೆ ಅರ್ಥ ಆಗಲ್ಲ. ನನಗೆ ಒಬ್ಬರು ವ್ಯೂವರ್ಸ್ ಕಾಲ್ ಮಾಡಿದರು, ಅವರು ಹೇಳಿದರು ಸ್ವಲ್ಪ ಸ್ಪೀಡಾಗಿ ಹೇಳಿದ್ರೆ ನಮ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಸ್ವಲ್ಪ ನಿಧಾನವಾಗಿ ಹೇಳಿ ಅಂದರು. ಯಾಸ್ಮಿನ್ ಕಟಿಂಗ್ ಮಾಡುವಾಗ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದಾಳೆ, ಹಾಗಾಗಿ ಸ್ವಲ್ಪ ಅರ್ಥ ಆಗಿಲ್ಲ. ನೋಡಿ ನಾನು ಇವಾಗ ನಿಧಾನ ಕಟ್ ಮಾಡಿಬಿಟ್ಟು ಹೇಳ್ಕೊಡ್ತೀನಿ. ಪ್ರಿನ್ಸ್ ಕಟಿಂಗ್ ಮಾಡೋಣ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಒಟ್ಟಿಗೆ ಕಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಯಾವ ರೀತಿ ಇಟ್ಕೊಬೇಕು, ಎಷ್ಟು ಇಂಚು ಅಳತೆ ಬ್ಲೌಸಿಗೆ ಬಂದಿರೋದಕ್ಕಿಂತ ಹೆಚ್ಚಾಗಿ ಎಷ್ಟು ಇಂಚ್ ಇಟ್ಕೊಬೇಕು ಅಂತ ಹೇಳ್ತೀನಿ. ನೀವು ನೋಡಿದಾಗೇ ನಾನು ಇಲ್ಲಿಂದ ಮಧ್ಯದಿಂದ ಈ ರೀತಿ ಮಧ್ಯದಿಂದ ಅಳತೆ ಮಾಡಿದೆ, ಯಾಕಂದರೆ ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ. ಈಗ 8.5 ಬಂದಿದೆ, 8.5 ಬಂದಿದೆ. ಉದ್ದ ಬ್ಯಾಕ್ ಅಂದರೆ ಮೈ ಉದ್ದ ಬಂದುಬಿಟ್ಟು 15 ಇಂಚ್ ಬಂದಿದೆ. ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. 15 ಇಂಚಿಗೆ ನಾವೀಗ 2 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ಪ್ರಿನ್ಸ್ ಕಟ್ಟಿಗೆ 2 ಇಂಚ್ ಎಕ್ಸ್ಟ್ರಾ ಅಂತ ಹೇಳಿದ್ರೆ 17 ಇಂಚ್ ಇಟ್ಕೊಬೇಕು. ಬ್ಯಾಕು ಫ್ರಂಟು 2 ಇಂಚ್ ಇಟ್ಕೊಬೇಕು. ಇಷ್ಟೇ. ಇದು ತುಂಬಾ ಸಿಂಪಲ್ಲು. ನಿಮಗೆ ನಾರ್ಮಲ್ ಬ್ಲೌಸ್ಗಿಂತನೂ ತುಂಬಾ ಈಸಿ. ಅರ್ಥ ಮಾಡಿಕೊಂಡ್ರೆ, ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡ್ರು ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು 2 ಸತಿ ಟ್ರೈ ಮಾಡಿ, ಕಷ್ಟ ಅಂತ ಬಿಡಬೇಡಿ. ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ. ನೋಡಿ 15 ಇದೆ, 16, 17. ಇದು ನಾರ್ಮಲ್ ಬಂದಿರೋದು 15. ನೀವು ಬೇಕಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಗೆರೆನೂ ಬೇಕಾದರೂ ಹೇಳ್ಕೊಳ್ಳಿ, ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ಕಷ್ಟ ಅನಿಸಿದ್ರೆ ಅಂತೇಳಿ. ನೋಡಿ 2 ಫ್ರಂಟು ಬ್ಯಾಕು ಎರಡೂ ಸಹಿತ 17 ಇಂಚಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟು ಬ್ಯಾಕು ರೆಡಿ ಆಯಿತು. ಈಗ ನಾವೇನು ಮಾಡಬೇಕು ನೋಡಿ, 8.5 ಬ್ಲೌಸಿನ ಫಿಟ್ಟಿಂಗ್ ಲೈನು ನಾವು ಎಕ್ಸ್ಟ್ರಾ ಎಷ್ಟು ಇಟ್ಕೊಂಡಿದ್ದೀವಿ ಅಂದರೆ 3 ಇಂಚು ಅಥವಾ 3.5 ಇಂಚು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಬೋದು. ಅದೇ ಶಾರ್ಟೇಜ್ ಆಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ, ಅಂದರೆ ನೋಡುವಂಥವ್ರಿಗೆ ಅರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಈ ಥರ ಮೆಥಡ್ ಫಾಲೋ ಮಾಡಿದ್ರೆ ಬ್ಲೌಸ್ ಏನು ಸ್ಟಿಚಿಂಗ್ ಏನು ತೊಂದರೆ ಆಗಲ್ಲ. ಈಗ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟು ಕುತ್ತಿಗೆ ಅಗಲನ ಹಾಕೊಬೇಕು. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ರು ಅಂದರೆ ನೀವು ಅಳತೆ ಬ್ಲೌಸಲ್ಲಿ ಸಹಿತ ಮೆಜರ್ ಮಾಡ್ಬೋದು, ಇಲ್ಲ ಪರವಾಗಿಲ್ಲ ನಮಗೆ ಅಂತ ಅಂದರೆ ನೀವು ಹಾಗೇನೋ ಮಾಡ್ಬೋದು. ನೋಡಿ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಇಲ್ಲಿ ಹಿಡಿದಾಗ 3.5 ಇಂಚ್ ಬರ್ತಾಯಿದೆ. 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಶೋಲ್ಡರ್ ಬಂದುಬಿಟ್ಟು 1.5 ಇದೆ. 1.5ಗೆ 1 ಇಂಚ್ ಆ್ಯಡ್ ಮಾಡಬೇಕು, 2.5 ಆಗುತ್ತೆ. ಹಾಗೆ ಇಲ್ಲಿಂದ ಇದೆರಡನ್ನೂ ತಗೊಂಡು 6.5ಗೆ ಹಾರ್ಮೋಲ್ ಉದ್ದ ಬರುತ್ತೆ. ಅದೆರಡನ್ನೂ ನೋಡಿಕೊಂಡ್ರೆ ಯಾವುದು ಅಂದರೆ ಕುತ್ತಿಗೆ ಅಗಲ ಮತ್ತು ಶೋಲ್ಡರನ್ನು ಕೌಂಟ್ ಮಾಡಿದ್ರೆ 6.5 ಬಂತು. ಒಂದು ಫಾರ್ಮುಲಾ ನಿಮಗೆ ಇಲ್ಲೇ ಕೌಂಟ್ ಮಾಡ್ಕೊಂಡು ನೀವು ಇಲ್ಲಿ ಇಟ್ಬಿಡ್ಬೋದು. ಎಷ್ಟು ಇಡಬೇಕಪ್ಪ, ಹಾರ್ಮೋಲ್ ಎಷ್ಟು ಇಡಬೇಕು, ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಅಂತೇಳಿ ನಿಮಗೆ ಡೌಟ್ಸ್ ಇದ್ದರೆ ನೀವು ಕುತ್ತಿಗೆ ಅಗಲ 3.5 ಇಟ್ರಿ, ಹಾಗೆ 2.5 ಶೋಲ್ಡರ್ ಇಟ್ರಿ. ಅದೇ ನೀವು ಬೋಟ್ ನೆಕ್ ಕಟ್ ಮಾಡೋದಾದರೆ ಕುತ್ತಿಗೆ ಅಗಲ 3.5 ಎಲ್ಲ ಜಾಸ್ತಿನೇ ಬೇಕಾಗತ್ತೆ, 4 ಬೇಕಾಗುತ್ತೆ ಈ ಹೈಟಿಗೆ. ಶೋಲ್ಡರ್ ಸಮೇತ 3.5 ಬೇಕಾಗಿರುತ್ತೆ. ಇಲ್ಲಿ 2.5 ತೊಗೊಂಡಿದ್ದೀನಿ, 1.5 ಇತ್ತು. ಹಾಗೆ ಇದೆರಡನ್ನೂ ಕೌಂಟ್ ಮಾಡಿದಾಗ 6.5 ಬಂತು. 6.5ಗೆ ಇಡಬೇಕು, ಕರೆಕ್ಟು ಇದಾಗುತ್ತೆ. ಈಗ ಫ್ರಂಟಲ್ಲಿ 1 ಇಂಚು, ಹಾಗೆ ಇದೆರಡು ಮಧ್ಯಕ್ಕೆ 1 ಮಾರ್ಕು, ಹಾಗೆ 2.5ಗೆ 1 ಮಾರ್ಕು. ಇದು 3 ಈ ರೀತಿ ಸೇರಿಸ್ಬೇಕು. ಅರ್ಥ ಆಗ್ತಿದೆ ಅನ್ಕೊತೀನಿ. ನೋಡಿ ಮೈ ಉದ್ದ ತಗೊಂಡ್ವಿ, ಎದೆ ಸುತ್ತಳ ತಗೊಂಡ್ವಿ, ಕುತ್ತಿಗೆ ಅಗಲ ತಗೊಂಡ್ವಿ, ಶೋಲ್ಡರ್ ತಗೊಂಡ್ವಿ, ಹಾಗೆ ಹಾರ್ಮೋಲ್ ತಗೊಂಡ್ವಿ. ಕಟ್ ಮಾಡಬೇಕು. 3/4 ಇಂಚಿಗೆ ಫ್ರಂಟ್ ಈ ರೀತಿ 3/4 ಇಂಚಿಗೆ 1 ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಸ್ವಲ್ಪ ಹೊರಗಡೆ ಈ ರೀತಿ ತಗೊಬರ್ಬೇಕು. ನಂತರ ಫ್ರಂಟು ಡೀಪು, ಫ್ರಂಟ್ ಡೀಪ್ ಬಂದು ಈ ಅಳತೆ ಬ್ಲೌಸಲ್ಲಿ ಫ್ರಂಟ್ ಡೀಪ್ ಬಂದು 5.5 ಇದೆ. 6 ಇಟ್ಕೊಳ್ತೀನಿ, ಯಾಕಂದರೆ ಇವರು ಬ್ಯಾಕ್ ಹುಕ್ಸೇ ಹೇಳಿದ್ದಾರೆ. 6 ಇಟ್ಕೊಳ್ತೀನಿ.
3.5ಗೆ 1 ಮಾರ್ಕು. ಈಗ ಒಂದು ಬಾಕ್ಸನ್ನು ಹಾಕೊಳ್ಳೋಣ. ಅವರು ಇದರಲ್ಲಿ ವಿ ಶೇಪ್ ಇದೆ, ಇದು ಬೇಡವಂತೆ, ಈ ರೀತಿ ಶೇಪಲ್ಲಿ ಬೇಕಂತೆ, ಅಂದರೆ ಅರಳಿ ಎಲೆ ಶೇಪಲ್ಲಿ ಬೇಕಂತೆ. ನೋಡಿ ಈ ರೀತಿ ಶೇಪಲ್ಲಿ ಬೇಕಂತೆ ಅವರಿಗೆ, ಹಾಗಾಗಿ ಆ ರೀತಿ ಶೇಪಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಈಗ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಪ್ರಿನ್ಸ್ ಕಟ್ಟಿಗೆ ಇಡೋದನ್ನು ಹೇಳ್ತೀನಿ. ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ ನಾನು ಇಲ್ಲಿಂದ ಇಲ್ಲಿಗೆ ಉದ್ದ, ಬ್ಲೌಸಿನ ಉದ್ದ 15 ಬಂದಿತ್ತು, 2 ಇಂಚ್ ಎಕ್ಸ್ಟ್ರಾ. ಹಾಗೆ ಎದೆ ಸುತ್ತಳತೆ ಬಂದುಬಿಟ್ಟು 8.5 ಇದೆ, ಕುತ್ತಿಗೆ ಅಗಲ ಬಂದುಬಿಟ್ಟು 3.5 ಇದೆ, ಶೋಲ್ಡರ್ ಬಂದುಬಿಟ್ಟು 1.5 ಇತ್ತು, 2.5 ಇಟ್ಟಿದ್ದೀನಿ. ಹಾಗೆ ಇದೆರಡನ್ನೂ ಸೇರಿಸ್ಬಿಟ್ಟು ಶೋಲ್ಡರು ಕುತ್ತಿಗೆ ಅಗಲನ ಸೇರಿಸ್ಬಿಟ್ಟು ಹಾರ್ಮೋಲ್ ಇಟ್ಟಿದ್ದೀನಿ. ಹಾಗೆ ಕುತ್ತಿಗೆ ಉದ್ದ 6 ಇಂಚ್ ಇಟ್ಟಿದ್ದೀನಿ. ಈ ಶೇಪಲ್ಲಿ ಹೇಳಿದರು. ಈಗ ಇಲ್ಲಿಂದ ನಾವು ಬ್ರೆಸ್ಟ್ ಪಾಯಿಂಟ್ ತಗೋಬೇಕು. ನೋಡಿ ಈ ಬ್ಲೌಸಲ್ಲಿ ಅಳತೆ ಬ್ಲೌಸು ಕೊಟ್ಟರೆ ಪರವಾಗಿಲ್ಲ, ಕೊಡದೇ ಇದ್ದರೆ ನಿಮಗೆ ಅಂದರೆ ನಾರ್ಮಲ್ ಅಳತೆ ಬ್ಲೌಸ್ ಕೊಟ್ಟಿದ್ರು ಹೇಗೆ ತೊಗೊಳೋದು ಅಂತಂದರೆ, ನೋಡಿ ತುಂಬಾ ತೆಳು ಇರೋರಿಗೆ ಪ್ರಿನ್ಸ್ ಕಟ್ಟಲ್ಲಿ 4 ಇಂಚ್ ತಗೊಳ್ಳಿ. ಸ್ವಲ್ಪ ಹೈಟು ಪರ್ಸನಾಲಿಟಿ ಇದ್ದಾರೆ ಅಂತ ಅಂದರೆ ಅವರಿಗೆ ನೀವು 5 ಇಂಚಿಗೆ 1 ಮಾರ್ಕ್ ಹಾಕಿ. ಹಾಗೆ 5 ಇಂಚಿಂದ ಪಕ್ಕ 2 ಇಂಚಿಗೆ ಮಾರ್ಕ್ ಹಾಕ್ಬೇಕು. ನೋಡಿ ಇಲ್ಲಿಂದ 5 ಇಂಚು ಪ್ಲಸ್ ಇಲ್ಲಿಂದ 2 ಇಂಚು, ಆಯಿತಾ. ಈಗ ಹೈಟು ಅಂದರೆ ಈಗ ನಾನು ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ನಾನು ಈ ರೀತಿ ಪ್ರಿನ್ಸ್ ಕಟ್ ಬರೋದಕ್ಕೆ ಈಗ ಮಾರ್ಕ್ ಹಾಕ್ತಾ ಇರೋದು. ಅಳತೆ ಬ್ಲೌಸು ಕೊಟ್ಟಿದ್ರೆ ನೀವು ಮಾರ್ಕ್ ಮಾಡ್ಬೋದು, ಕೊಡದೇ ಇದ್ದರೆ ನೀವು ಏನು ಪರವಾಗಿಲ್ಲ 5 ಇಂಚು ಈ ರೀತಿ ಇಟ್ಕೊಳ್ಳಿ, ಪ್ಲಸ್ 2 ಇಂಚು ನೀವು ಆಮೇಲೆ 5 ಇಂಚು ಹೈಟಿಗೆ. ಇಲ್ಲ ಅಂದರೆ ನೀವು ಅಳತೆ ಕೊಟ್ಟರು ಅಂದರೆ ಬ್ರೆಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬ್ರೆಸ್ಟ್ ಪಾಯಿಂಟು. ನಂತರ ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ. ಆಮೇಲೆ ಇಲ್ಲಿ ನೋಡ್ಕೋಬೇಕು, ಹಾರ್ಮೋಲ್ ಹತ್ರ ನೋಡ್ಕೊಬೇಕು ಎಷ್ಟಿದೆ ಹಾರ್ಮೋಲು. ಫುಲ್ಲು 12 ಇದೆ. 12ಅನ್ನು ಅರ್ಧ ಮಾಡಬೇಕು. ಮಾಡಿದ್ರೆ ಎಷ್ಟು 6 ಬರುತ್ತೆ. 6ಕ್ಕೆ 1 ಮಾರ್ಕ್ ಹಾಕಬೇಕು. ಈ ರೀತಿ 6ಕ್ಕೆ 1 ಮಾರ್ಕ್ ಹಾಕಿ. ನೆಕ್ಸ್ಟು ಇಲ್ಲಿಂದ ನಾವು 2 ಇಂಚಿಗೆ ತಗೊಂಡಿದ್ವಲ್ಲ, ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇಲ್ಲಿಂದ 2 ಇಂಚಿಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಯಾಕಂತ ನಾನು ಹೇಳ್ತೀನಿ. ನೋಡಿ ಇಲ್ಲಿಂದ 2 ಇಂಚು, ಇಲ್ಲಿಂದ ನಾವಿದು ಅಂದರೆ ಪ್ರಿನ್ಸ್ ಕಟ್ಟು ಬರೋದಕ್ಕೆ ಬ್ರೆಸ್ಟ್ ಪಾಯಿಂಟು ಇಲ್ಲಿಂದ ತಗೊಳ್ಳೋದಾದರೆ ನೀವು ಬ್ರೆಸ್ಟ್ ಪಾಯಿಂಟ್ ಬರುತ್ತೆ. ಇವಳಿಗೆ 12 ಬೇಕು, ಯಾಕಂದರೆ 15 ಇಂಚು ಉದ್ದ ಇರೋದ್ರಿಂದ 12 ಬೇಕು. ಅದೇ ನೀವು 13, 14 ಅಂತಂದರೆ 11 ಇಟ್ಕೊಳ್ಳಿ. ಬ್ರೆಸ್ಟ್ ಪಾಯಿಂಟ್ 11 ಇಟ್ಕೊಳ್ಳಿ. ಈ ಅಗಲ ಎಲ್ಲಂದರೆ ಪ್ರಿನ್ಸ್ ಕಟ್ಟಿನ ಅಗಲ ತಗೊಳ್ತೀವಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದರೆ ತೆಳು ತುಂಬ ಸಣ್ಣ ಅಳತೆ ಬಂದಾಗೆ. ದೊಡ್ಡ ಅಳತೆ ಬಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು, ಯಾಕಂದರೆ ಕರೆಕ್ಟಾಗಿ ಇದು ಪಾಯಿಂಟ್ ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ನೋಡಿ ಈಗ ಇಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ಇಲ್ಲಿಂದ ಒಂದು 2 ಇಂಚಿಗೆ 1 ಮಾರ್ಕ್ ಮಾಡಿದ್ರ ನೀವು ಈ ಚಾಪೀಸಿಂದ ಈ ರೀತಿ ರೌಂಡ್ ಹಾಕಿ ಈ ರೀತಿ ತಂದುಬಿಟ್ಟು ಇಲ್ಲಿ ಮಾರ್ಕ್ ಮಾಡಿದ್ರಲ್ವಾ, ಸಾರಿ ಫ್ರೆಂಡ್ಸ್, ಇದು ನಾನು ರಬ್ಬಾಗಿ ಕಾಣಿಸ್ಲಿ ಅಂತೇಳಿ ಮಾರ್ಕ್ ಮಾಡ್ತಿದ್ದೆಲ್ಲ ಮುಗಿದೋಯ್ತು. ನೋಡಿ ಇಲ್ಲಿಂದ ಈ ರೀತಿ ಕರುವಲ್ಲಿ ತಂದು ಹಾಗೆ ಇಲ್ಲಿಂದ ತಂದುಬಿಟ್ಟು ಹೀಗೆ. ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಇದಿಷ್ಟು ನಿಮಗೆ ಏನು ಕನ್ಫ್ಯೂಸ್ ಇಲ್ಲ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಯಿತು ಅಂದರೆ ನಾನು ಕಟಿಂಗ್ ಮಾಡ್ತೀನಿ. ಮತ್ತು ತುಂಬ ಜನ ಏನು ಮಾಡ್ತಾರೆ ಅಂದರೆ ಇದು ಫ್ರಂಟು ಬ್ಯಾಕು ಒಟ್ಟಿಗೆ ಇದೆ ಅಲ್ವಾ, ಇದು 4 ಕಟ್ ಮಾಡಿಬಿಡ್ತಾರೆ. ಆ ಥರ ತಪ್ಪನ್ನು ಯಾವತ್ತೂ ಮಾಡಿಬಿಡಿ. ಹೀಗೆ ಎತ್ಬಿಟ್ಟು ಒಂದು ಅಂದರೆ ಫ್ರಂಟ್ ಪಾರ್ಟನ್ನು ಎತ್ಬಿಟ್ಟು ಈ ರೀತಿ ನೋಡಿ. ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಬಂದರೂ ಸಹಿತ ನನಗೆ ಕಮೆಂಟ್ ಮಾಡಿ. ನೋಡಿ ಇಷ್ಟು ಇಲ್ಲಿ ಕಟ್ ಮಾಡಿದ್ರಾ. ಈಗ ನೀವು 4 ಪಾರ್ಟನ್ನು ಇಲ್ಲಿ 1 ಕಾಲಿಗೆ ಹಾಕಿದ್ರಲ್ವಾ, 1 ಅಥವಾ 1 ಕಾಲು ಇಲ್ಲಿ ಈ ರೀತಿ ಕಟ್ ಮಾಡಬೇಕು. ಇಲ್ಲಿ ನೋಡಿ ಬ್ಯಾಕ್ ಕಟ್ ಮಾಡಿಲ್ಲ ನಾನು, ಫ್ರಂಟ್ ಮಾತ್ರ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ, ಫ್ರಂಟ್ ಮಾತ್ರ ಕಟ್ ಮಾಡಿದೆ, ಬ್ಯಾಕ್ ಕಟ್ ಮಾಡಿಲ್ಲ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಈಗ ಕುತ್ತಿಗೆಯ ಇಷ್ಟು ನಿಧಾನದಿಂದ ಇಷ್ಟು ಸಮಾಧಾನದಿಂದ ನಿಮ್ಗೆ ಯಾರೂ ಹೇಳ್ಕೊಡಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಟ್ಟಿಂಗ್ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ಕೊಡ್ತೀನಿ. ಇದು ಒಂದೇ ಸರಿ ಅಲ್ಲ, ಇನ್ನೂ ಬೇಕಾದರೆ 10 ಸತಿ ಕಟ್ಟಿಂಗ್ ವಿಡಿಯೋನ ಹಾಕ್ತೀನಿ. ನೀಟಾಗಿ ಅರ್ಥ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಇವಾಗ
ಇಲ್ಲಿ ಫ್ರಂಟಲ್ಲಿ ಇನ್ನೊಂದು ಗೆರೆ ಹಾಕಿತ್ತೆ ಅಲ್ವಾ, ಈ ರೀತಿ ಕಟ್ಟಿಂಗನ್ನು ಮಾಡ್ತಾರೆ ನೋಡಿ. ಇವಾಗ ಪ್ರಿನ್ಸ್ ಕಟ್ ರೆಡಿ ಆಯಿತು. ಇದು ಈಗ ತುಂಬಾ ಟ್ರೆಂಡಲ್ಲಿದೆ. ಲೆಹಂಗಾ ಹೊಲಿರಿ ಅಥವಾ ಈಗ ಇದನ್ನು ಸ್ವಲ್ಪ ಜಾಯಿಂಟ್ ಮಾಡುವಾಗಲೇ ನಿಮ್ಗೆ ನೋಡಿ ಈ ಮೂತಿ ಹಿಂಗೆ ಬರಬೇಕು. ನೀವು ಜಾಯಿಂಟ್ ಮಾಡುವಾಗ ಇದನ್ನು ಹೀಗೆ ಒಯ್ದು ಜಾಯಿಂಟ್ ಮಾಡಬೇಕಾಗತ್ತೆ ಈ ರೀತಿ. ಫಸ್ಟು ನೀವು ಇದನ್ನು ಲೈನಿಂಗ್ ಅಂದರೆ ಇಲ್ಲಿ ಹೀಗೆ ಹೊಲಿದ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ನಂತರ ಇದೆರಡು ಹೊಲ್ಕೋಬೇಕು. ಇದೆರಡು ನೀವು ಹೊಲಿಯುವಾಗ ಈ ರೀತಿ ಇಟ್ಬಿಟ್ಟು ಹೊಲಿಯೋದಲ್ಲ ನೋಡಿ. ಈ ಚೂಪ್ ಈ ಕಡೆ, ಈ ಚೂಪ್ ಈ ಕಡೆ. ನೀವು ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡುವಾಗ ಈ ಚೂಪ್ ಈ ಕಡೆ, ಈ ಚೂಪ್ ಈ ಕಡೆ, ಮತ್ತು ಇದನ್ನು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಈಗ ಬೆಲ್ಟ್ ಪಟ್ಟಿನೇ ಬೇಡ, ಇದೀಗ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ. ಈಗ ಫ್ರಂಟ್ ಪಾರ್ಟ್ ಅರ್ಥ ಆಯ್ತಲ್ವಾ? ಫ್ರಂಟ್ ಪಾರ್ಟು ಈಗ ಬ್ಯಾಕಲ್ಲಿ ಏನೂ ಇಲ್ಲ. ಇದರಲ್ಲಿ ತುಂಬ ಜನ ಬೋಟ್ ನೆಕ್ಕು ಅದೆಲ್ಲ ಹೇಳ್ತಾರೆ. ನೀವು ಅದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಏನು ಹೇಳ್ತಾರೋ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಈಗ ನೋಡಿ ಬ್ಯಾಕ್ ಉದ್ದ ಬಂದ್ಬಿಟ್ಟು ಈ ಅಳತೆ ಬ್ಲೌಸಲ್ಲಿ ಇದು ಬ್ಯಾಕ್ ಹುಕ್ಕಿದೆ, ಹಾಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. 11 ಇಂಚು ಹಿಂಭಾಗದ ಉದ್ದ ಇದೆ ನೋಡಿ. 11 ಇಂಚಿಗೆ ಒಂದು ಮಾರ್ಕ್ ಮಾಡಿ ನೋಡಿ. ಕರೆಕ್ಟಾಗಿ ನಮಗೆ ಹಿಂಬದಿ ಡೀಪ್ ಅನ್ನೋದು ಇಷ್ಟು ಸಿಗತ್ತೆ ಅಂತ ಗೊತ್ತಾಗತ್ತೆ. ಈಗ 3.5ಗೆ ನಾವು ಹೆಂಗೆ ನೆಕ್ಕಲ್ಲಿ ತಗೊಂಡಿದ್ವೋ ಅದೇ ರೀತಿನೇ ಮಾರ್ಕ್ ಮಾಡಿದ್ದೀನಿ. ನೋಡಿ ಈಗ ಒಂದು ರೌಂಡ್ ಶೇಪನ್ನು ಕೊಡೋಣ. ನಿಮಗೆ ಕನ್ಫ್ಯೂಸ್ ಆಗುತ್ತೆ, ನಮಗೆ ಹಾಕೋಕ್ಕೆ ಬರೋಲ್ಲ ರೌಂಡ್ ಶೇಪು ಅಂದರೆ ನೋಡಿ ಈ ಅಳತೆ ಬ್ಲೌಸಲ್ಲಿ ಏನಿದೆ ಹೀಗೆ ಹಾಕ್ಬೋದು. ಕರೆಕ್ಟಾಗಿ ನಾನು ಹಾಕಿರೋದು ಅಳತೆ ಬ್ಲೌಸಲ್ಲೂ ಕರೆಕ್ಟಾಗಿದೆ ಅಲ್ವಾ? ಈಗ ಬ್ಯಾಕ್ ಇಷ್ಟೇ. ಇದರಲ್ಲಿ ಏನಾದರೂ ಬೋಟ್ ನೆಕ್ ಬಂದರೆ ನಿಮಗೆ ಇನ್ನೊಂದು ಏನಾದರೂ ಬೋಟ್ ನೆಕ್ ಇದ್ದರೆ ನಾನು ನಿಮಗೆ ಹೇಳ್ಕೊಡ್ತೀನಿ ಏನಾಗಿ. ಇದು ಬ್ಯಾಕ್ ರೌಂಡ್ ಅಷ್ಟೇ ನೋಡಿ. ಇದು ಬ್ಯಾಕು, ಇದು ಬಂದ್ಬಿಟ್ಟು ಫ್ರಂಟ್ ಪ್ರಿನ್ಸ್ ಕಟ್. ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ತುಂಬಾ ಈಸಿ ಇದೆ. ನನಗೆ ಕಮೆಂಟ್ ಮಾಡಿ ಬೇಗ ನಿಮ್ಗೆ ಏನಾದರೂ ಇದರ ಸ್ಟಿಚಿಂಗ್ ವಿಡಿಯೋ ಬೇಕಿದ್ದರೆ ನಾನು ಹಾಕ್ತೀನಿ. ಇಷ್ಟು ನಾನು ಇಲ್ಲಿ ನೋಡಿ, ನಾನು ಎದೆ ಸುತ್ತಳತೆ 8.5 ಬಂದರು. 3 ಇಂಚು ಯಾಕೆ ಎಕ್ಸ್ಟ್ರಾ ಇಟ್ಕೊಂಡೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತ ಅಂದರೆ ಇಲ್ಲಿ ನಾವು ಈ ಕಡೆ 2 ಇಂಚು ಈ ಕಡೆ 2 ಇಂಚು ಕಟ್ ಮಾಡಿ ತೆಗೆದ್ವಿ ಅಲ್ವಾ. ನಾವು ನಾರ್ಮಲ್ ಬ್ಲೌಸಲ್ಲಾದರೆ ನಾವು ಒಂದೊಂದು ಇಂಚು ಟಕ್ಸನ್ನು ಹಿಡಿತೀವಿ. ಇಲ್ಲಿ 2 ಇಂಚು, ಈ ಕಡೆ 2 ಇಂಚು ಹೋಯ್ತು, ಈ ಕಡೆ 2 ಇಂಚು ಹೋಯ್ತು, 4 ಇಂಚು ಹೋಯ್ತು. ಆಗ ಬ್ಲೌಸು ಚಿಕ್ಕದಾಗಿ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವು 3 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ವಿ. ಅಂದರೆ ನಾರ್ಮಲ್ ಆಗಿ 2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ತಿದ್ವಿ. ಇವತ್ತು ಪ್ರಿನ್ಸ್ ಕಟ್ಟಲ್ಲಿ 3 ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ವಿ. ಈ ರೀತಿ 2 ಇಂಚು ಕಟ್ಟಿಂಗಲ್ಲಿ ಹೋಗುತ್ತಲ್ವ, ಕರೆಕ್ಟಾಗಿ ಬರಲಿ ಅಂದ್ಬಿಟ್ಟು. ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಬೋದು, ಟೈಟೇ ಆಗಿಬಿಟ್ರೆ ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಅಳತೆ 8.5 ತೊಗೊಂಡಿದ್ದೀರ, ನಾನು ಪ್ಲಸ್ 2 ಇಂಚು ಅದು ಪ್ಲಸ್ 1 ಇಂಚು ಆ್ಯಡ್ ಮಾಡಿದ್ದೀನಿ. ಈ ರೀತಿ ಆ್ಯಡ್ ಮಾಡಿಬಿಟ್ಟು ಪ್ರಿನ್ಸ್ ಕಟ್ಟನ್ನು ನೀಟಾಗಿ ಕಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.